ಮಾಡಿದ್ರು ಅಂತ ಜಸ್ಟ್ ಒಂದ್ಸರಿ ನೋಡ್ಕೊಂಡು ಬರೋಣ ಬನ್ನಿ. ಓಕೆ ಸ್ಟಾಪ್ ಸ್ಟಾಪ್. ಏನ್ರಿಪ್ಪ ನಮ್ ಬಿಗ್ ಬಾಸ್ ದೊಡ್ಡಗೌಡ್ರ ಮಗ ಈ ರೇವಣ್ಣ ಅವ್ರು ಏನೋ ಮಾತಾಡ್ತಿದಾರಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಏನ್ ಹೇಳ್ರಪ್ಪ? ಏನು ಕೃಷಿ ಕಾಲೇಜ್ ನಾನು ಹೇಳಿದೆ ಇವತ್ತು ಕೃಷಿ ಕಾಲೇಜ್ಗೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಒಂದು 100 ಕೋಟಿ ಕೊಟ್ಟರೆ ಏನಾಗುತ್ತೆ ಇವ್ರಿಗೆ? ಯಾವ್ದಕ್ಕೆ 100 ಕೋಟಿ? ರೇವಣ್ಜಿ ಸ್ವಲ್ಪ ಕರೆಕ್ಟ್ ಆಗಿ ಹೇಳ್ರಿ, ಯಾವ್ದಕ್ಕೆ 100 ಕೋಟಿ ಬೇಕಂತ? ನಮ್ಮ ಯೂನಿವರ್ಸಿಟಿಗಳಿಗೆ ಒಂದು 100 ಕೋಟಿ ಕೊಟ್ಟರೆ ಏನಾಗುತ್ತೆ? ಎಲ್ಲೆಲ್ಲೋ ಕಳಿತೀರಲ್ಲ ನೀವು. ಅದು ಕರೆಕ್ಟ್ ಬಿಡ್ರಿ. ಇಡೀ ರಾಷ್ಟ್ರದಲ್ಲಿ 3 ರೂಪಾಯಿ ಕೂಡ ಕಾರ್ಯಕ್ರಮ ಮಾಡಿದ್ದು ಯಾರು? ಯಾರು 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 ಯಾರು? ಯಾಕೆ ನಾವೇ ಮಾಡಬೇಡಿ ಅಂತ ಏನಾದ್ರು ಇಟ್ಕೊಂಡಿದ್ವ ಮನೆ ಸಭಾಧ್ಯಕ್ಷರೇ? ಚೇಚೆ ಇಲ್ವಲ್ಲ. ಮನೆ ಸಭಾಧ್ಯಕ್ಷ ಇವತ್ತು ಸ್ವಾತಂತ್ರ್ಯ ಬಂದು ಸುಮಾರು 65 ವರ್ಷ ಆಯ್ತು. ಅಯ್ಯೋ ಅಣ್ಣ ರೇವಣ್ಣ, ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಸುಮ್ನೆ ಯಾಕಣ್ಣ ನಮ್ ಟೈಮ್ ಹಾಳು ಮಾಡ್ತೀಯಾ? ಸರಿ, ನೀವು ಕಂಟಿನ್ಯೂ ಮಾಡ್ರಪ್ಪ. 65 ವರ್ಷದಲ್ಲಿ ನಮ್ ಜನ ಏನಾಗಿದ್ದಾರೆ ಮನೆ ಸಭಾಧ್ಯಕ್ಷರೇ? ನಮ್ ಜನ ಏನಾಗಿದ್ದಾರೆ ಅಂತ ನಿಮ್ ಕ್ವಶನ್ ಅಲ್ವಾ? ನೋಡ್ರಿ ಇಲ್ಲಿ ಏನಾಗಿದ್ದಾರೆ ಅಂತ. ಓಕೆ ರೇವಣ್ಜಿ, ಇವಾಗ ನಿಮ್ಮ ಟಾಪಿಕ್ ಕಂಟಿನ್ಯೂ ಮಾಡ್ರಪ್ಪ. ನಮ್ಮ ದೇಶ ಏನಾಗಿದೆ ಮನೆ ಸಭಾಧ್ಯಕ್ಷ? ಇವತ್ತು ಸ್ವಾತಂತ್ರ್ಯ ಬಂದು 65 ವರ್ಷ ಆದ್ರೂ 69% ಬಡವರಿದ್ದಾರೆ. ಅಯ್ಯೋ 69% ಬಡತನ ಐತಾ? ಛೇ 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 ರೇವಣ್ಜಿ, ಎಲ್ರಿಗೂ ನೌಕರಿ ಕೊಡಿಸಿ ಒಂದಿಷ್ಟು ಬಡತನ ಹೊಡೆದೋಡ್ಸೋಣ. ಸ್ವಲ್ಪ ಎಲ್ಲೆಲ್ಲಿ ಈ ಪೋಸ್ಟ್ ಖಾಲಿದಾವ ಅಂತ ಹೇಳ್ರಪ್ಪ. ಕೃಷಿ ಇಲಾಖೆಯಲ್ಲಿ 4,000. ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ 3,500. ಓಕೆ, ಮತ್ತೆ ಇದ್ರಲ್ಲೂ 55% ಖಾಲಿದೆ ಮನೆ ಸಭಾಧ್ಯಕ್ಷ. ಹಂಗ ಆಯ್ತಪ್ಪ. ಹಂಗಾದ್ರ ನಾವು ನಮ್ಮ CM ಸಿದ್ದು ಸಾಹೇಬ್ರ ಹತ್ರ ಪೋಸ್ಟ್ ತುಂಬಿಕೊಡ್ರಿ, ನಮ್ಮ ರಾಜ್ಯದ ಬಡತನ ನಿವಾರಿಸ್ರಿ ಅಂತ ಹೇಳೋಣ. ಅನ್ನಂಗೆ ರೇವಣ್ಜಿ, ಇವತ್ತು ಯಾವ್ಯಾವ ಸಚಿವರು ಬಂದಿಲ್ಲ ಅಂತ ಸ್ವಲ್ಪ ಹೇಳ್ರಿ. ಯಾರು ಹೇಳ ನಾವು? ನಮ್ಗ ಹೇಳ್ರಪ್ಪ. ಯಾರು ಹೇಳ ನಾವು? ನಮ್ಗ ಹೇಳ್ರಪ್ಪ. ಪಶುಸಂಗೋಪನಾ ಸಚಿವರು, ಕಾನೂನು ಸಚಿವರು ಇಲ್ಲ ಇಲ್ಲಿ. ಹಂಗ ಇಬ್ರು ಬಂದಿಲ್ವಾ? ಮತ್ತೆ ಇಲ್ಲಿ ಬಂದವರು ಏನ್ ಮಾಡ್ತಿದಾರ್ರಿ? ಓಕೆ ಸ್ಟಾಪ್ ಸ್ಟಾಪ್ ಸ್ಟಾಪ್. ರಮೇಶ್ ಕುಮಾರ್ ಜಿ, ಪಾಪ ಇಲ್ಲಿ ಕೆಲವರು ಬಂದಿಲ್ಲ, ಬಂದವರು ಕೆಲವರು ನಿದ್ದೆ ಮಾಡ್ತಿದ್ದಾರೆ. ಹಂಗಾಗಿ ನಮ್ಮ ರೇವಣ್ಜಿಗೆ ಬೇಜಾರಾಗೈತಿ. ಸೊ ಸ್ವಲ್ಪ ನೀವು ಸಮಾಧಾನ ಮಾಡ್ರಿಪ್ಪ. ಏನ್ರ ಹೇಳ್ರಿ. ನೀವೇನು ಚಿಂತೆ ಮಾಡಬೇಡಿ, ಈ ಸದನದಲ್ಲಿ ಯಾರು ನಿಮ್ಮ ಒಟ್ಟಿಗೆ ಹೋದ್ರು ನಾನು ಇರ್ತೀನಿ ನಿಮ್ ಜೊತೆಗೆ. ಓ ಹಂಗ ಆಯ್ತ್ರಪ್ಪ, ಬಹಳ ಒಳ್ಳೇದಾಯ್ತು. ರೇವಣ್ಣ ಅವ್ರಿಗೂ ಸಮಾಧಾನ ಆಯ್ತು. ಇಲ್ಲಿ ನೋಡ್ರಪ್ಪ, ನಮ್ಮ ಮಿನಿಸ್ಟರ್ ಕಮರುಲ್ಲಾ ಸಾಹೇಬ್ರು ಶುದ್ಧ ಕನ್ನಡದಲ್ಲಿ ಏನೋ ಹೇಳ್ತಾರಂತ. ಹೇಳ್ರಪ್ಪ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇರುವ ಆಸ್ತಿಗಳ ದುರ್ಬಲಕ್ಕೆ ರೇ ಸಾಹೇಬ್ರ, ನಿಮ್ಗೆ ಎಂತ ಕನ್ನಡ ಇದು? ಕನ್ನಡ ಇವನು ಓಕೆ ಸ್ಟಾಪ್ ಸ್ಟಾಪ್. ಪಾಪ ಕಮರುಲ್ಲಾ ಸಾಹೇಬ್ರಿಗೆ ಕನ್ನಡ ಕರೆಕ್ಟ್ ಬರಂಗಿಲ್ಲ ಅಂತ ಮುಂದಿನ ಸಾರಿ ಬರುವಾಗ ಕರೆಕ್ಟ್ ಕನ್ನಡ ಕಲ್ಕೊಂಡ್ ಬರ್ತಾರ ಅವರು. ಹೌದಲ್ರಿ ಸಾಹೇಬ್ರ? ಓಕೆ ಅಂದ್ರು. ಎನಿವೆ, ಇವಾಗ ನಮ್ ಟೈಮ್ ಆಯ್ತು, ಬರ್ತೇವಿ, ಮತ್ತೆ ನಿಮ್ಗೆ ಸಿಗ್ತೇವಿ. ಇವಾಗ ಬರ್ತೇವಿ. ಬೈ ಬೈ.